ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನೀವು ಸಂಕ್ರಾಂತಿ ವ್ಲಾಗ್ ನೋಡ್ತಾ ಇದ್ದೀರಾ. ನೋಡಿ, ನಾನು ಭೋಗಿ ಹಬ್ಬದ ದಿನವೇ ಈ ರೀತಿ ಮಣ್ಣು ನೆಲದಲ್ಲೂ ಮತ್ತು ಸಿಮೆಂಟ್ ನೆಲದಲ್ಲೂ ಈ ರೀತಿ ಸಗಣಿ ಹಾಕಿ ಸಾರಿಸಿಟ್ಟಿರ್ತೀನಿ. ಸಾರಿಸ್ಬಿಟ್ಟು ನೋಡಿ, ಮಣ್ಣು ನೆಲದಲ್ಲಿ ಈ ಥರ ರಂಗೋಲಿ ಹಾಕಿದ್ದೀನಿ. ಮತ್ತು ಸಿಮೆಂಟ್ ನೆಲದಲ್ಲಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದೇ ನನ್ನ ಸಂಕ್ರಾಂತಿ ಹಬ್ಬದ ರಂಗೋಲಿಗಳು. ನೋಡಿ, ಇದು ಸಿಮೆಂಟ್ ನೆಲದಲ್ಲಿ ಈ ರೀತಿ ರಂಗೋಲಿ ಹಾಕಿರ್ತೀನಿ. ರಂಗೋಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಮತ್ತು ನನ್ನ ವ್ಲಾಗ್ ಯಾವ ರೀತಿ ಇತ್ತು ಅಂತ ಹೇಳಿನೂ ನೀವು ಕಮೆಂಟ್ ಮಾಡಿ. ಫ್ರೆಂಡ್ಸ್ ನೋಡಿ, ಈ ರೀತಿ ನಾನು ಅಷ್ಟು ಕಷ್ಟಪಟ್ಟು ಹಾಕಿರೋ ರಂಗೋಲಿ ಮೇಲೆ ಇಡೋದು ಬೇಡ ಅಂಥೇಳಿ ಈ ಕಡೆ ಸೈಡಲ್ಲಿ ರಂಗೋಲಿಗೆ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ 3 ಕಲ್ಲುಗಳನ್ನ ಇಟ್ಟು ಒಲೆ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಕಡೆ ಎಲ್ಲ ಇದೇ ರೀತಿಯೇ 3 ಕಬ್ಬು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಇಟ್ಟು ಅದ್ರ ಕೆಳಗಡೆನೇ ಮಾಡ್ತಾರೆ. ಆ ರೀತಿಯೇ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಇದರಲ್ಲೇ ಪೊಂಗಲ್ ಮಾಡೋದು ಇದರಲ್ಲೇ ನಾನು ಅದಕ್ಕೋಸ್ಕರ ಈ ರಾಗಿ ಪಾತ್ರೆನೆಲ್ಲ ಮುಂದಿನ ದಿವಸನೇ ಎಲ್ಲ ನೀಟಾಗಿ ತೊಳೆದಿಟ್ಟಿದ್ದೆ. ಈಗ ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ಯಾವ ರೀತಿ ಮಾಡ್ತಾರೆ ಆ ಥರನೇ ನಾನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ಏನಾದರೂ ಈ ರೀತಿ ಮಾಡ್ಬೋದಾಗಿತ್ತು, ಆ ರೀತಿ ಮಾಡ್ಬೋದಾಗಿತ್ತು ಅಂತ ಏನಾದರೂ ನಿಮಗೆ ತಿಳಿದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಮಾಡಿದ್ದೀನಿ. ಇದು ಅರಿಶಿನ ಕೊಂಬು ಫ್ರೆಂಡ್ಸ್. ಇದನ್ನೆಲ್ಲ ಇದಕ್ಕೆ ಕಟ್ತಾರೆ ಈ ಕಡೆ. ಅದಕ್ಕೋಸ್ಕರ ನಾನು ತಗೊಂಡು ಬಂದು ಈ ರೀತಿ ಕಟ್ತಾ ಇದ್ದೀನಿ. ಇದು ಏನಕ್ಕೆ ಕಟ್ತಾರೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಈ ಕಡೆ ಮಾಡ್ತಾರೆ, ನಾನು ಅದನ್ನು ನೋಡಿ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಇದಕ್ಕೆ ನಾವು ಎಷ್ಟು ಮಾಡ್ತೀವೋ ಅಷ್ಟಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕಾಗತ್ತೆ. ನಾನು ಸ್ವಲ್ಪ ಹಾಲು ಬೆರೆಸ್ಕೊತಾ ಇದ್ದೀನಿ. ನೋಡಿ, ಈಗ ಎಲ್ಲ ರೆಡಿ ಮಾಡಿದ್ದಾಯಿತು. ಈಗ ಒಲೆಗೆ ಕೈ ಮುಗಿದ್ಬಿಟ್ಟು ಒಲೆ ಹಚ್ಕೊಳ್ತಾ ಇದ್ದೀನಿ ನಾನು. ಈಗ ಕರ್ಪೂರ ಇಟ್ಟು ಒಲೆ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಲೆ ಹಚ್ಚಿದಾದ್ಮೇಲೆ ಆ ಪಾತ್ರೆನ ಇದ್ರ ಮೇಲೆ ಇಟ್ಟು ಸ್ಟಾರ್ಟ್ ಮಾಡ್ತೀನಿ. ಈಗ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದಾಯಿತು ಫ್ರೆಂಡ್ಸ್. ಅದು ಕಾಯ್ತಾ ಇದೆ. ನಾನು ವಿಡಿಯೋನ ಸ್ವಲ್ಪ ಕಟ್ ಮಾಡಿನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಲಾಂಗ್ ವಿಡಿಯೋ ಹಾಕಿದ್ರೆ ಆಗಲ್ಲ ಅಂಥೇಳಿ ಆವಾಗವಾಗ ಆನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. ಹೆಸರುಬೇಳೆ ಎಲ್ಲ ಇದಾಗೋವರೆಗೂ ನಾವು ಒಳಗಡೆ ರೆಡಿ ಮಾಡ್ಕೊಳೋದೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಈ ರೀತಿ ಬೆಲ್ಲನ ತಗೊಂಡು ಜಜ್ಕೊಳ್ತಾ ಇದ್ದೀನಿ. ಜಜ್ಕೊಂಡು ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಅಲ್ಲಿ ಒಲೆ ಮೇಲೆ ಬೆಲ್ಲದ ಪಾಕಕ್ಕೆ ಇಟ್ಬಿಟ್ಟೆ. ಈಗ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಗೋಡಂಬಿನೆಲ್ಲ ಸಣ್ಣ ಸಣ್ಣದಾಗಿ ಅರ್ಧ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಅಲ್ಲಿ ಏನಾಗಿದೆ ಅಂಥೇಳಿ ಹೋಗಿ ನೋಡಬೇಕು. ಅದಕ್ಕೆ ಬಂದು ನೋಡ್ತಾ ಇದ್ದೀನಿ ಎಷ್ಟು ಮಾತ್ರ ಉಕ್ತಾ ಇದೆಯಾ ಇಲ್ಲ ಅಂಥೇಳಿ ನೋಡ್ತಾ ಇದ್ದೀನಿ. ಈಗಷ್ಟೇ ಉಕ್ಕು ಬರೋದಕ್ಕೆ ರೆಡಿ ಆಗ್ತಾಯಿದೆ. ಪಾತ್ರೆ ಸ್ವಲ್ಪ ದೊಡ್ಡದು ಕ್ವಾಂಟಿಟಿ ಕಡಿಮೆ ಇಟ್ಟಿರೋದ್ರಿಂದ ಉಕ್ಕೋದು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಆದರೆ 2 ಸತಿ ಉಕ್ಕಿ ಬಂತು. ಅದು ವಿಡಿಯೋನಲ್ಲಿ ಕಟ್ಟಾಯಿತು ಅನಿಸುತ್ತೆ. ಕಡೆ ಕೆಲವರು ಮಣ್ಣು ಪಾತ್ರೆಯಲ್ಲಿ ಮಾಡ್ತಾರೆ, ಕೆಲವರು ಈ ರೀತಿ ಮಾಡ್ತಾರೆ. ಮ್ಯಾಕ್ಸಿಮಮ್ ಈ ಥರ ಪಾತ್ರೆಯಲ್ಲೇ ತುಂಬ ಜನ ಮಾಡ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾನು ಈ ಥರ ಪಾತ್ರೆ ತೊಗೊಂಡು ಬಂದು ಮಾಡ್ತಾಯಿದ್ದೀನಿ. ಸುಮಾರು ಒಂದು 5-6 ವರ್ಷಗಳಿಂದನೇ ಈ ರೀತಿಯೇ ಇದೇ ಪಾತ್ರೆಯಲ್ಲೇ ಮಾಡ್ತಾ ಇರೋದು ನಾನು. ನೋಡಿ ಈಗ ಉಕ್ಕಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಹಬ್ಬದ ಟೈಮಲ್ಲಿ ನಮಗೆ 2 ಒಳ್ಳೆ ಟೈಮ್ ಹೇಳಿದರು ಫ್ರೆಂಡ್ಸ್. 6ರಿಂದ 7 ಮತ್ತು 9ರಿಂದ 10. 6ರಿಂದ 7ಕ್ಕೆ ನಮ್ಮ ಕೈಲಿ ಎದ್ದೇಳೋಕ್ಕಾಗಿಲ್ಲ, ತುಂಬ ಟಯರ್ಡಾಗಿತ್ತು ಅನ್ನೋದಕ್ಕೋಸ್ಕರ 6ರಿಂದ 7 ಟೈಮ್ ಬಿಟ್ಬಿಟ್ಟು 9ರಿಂದ 10ಕ್ಕೆ ನಾನು ಇಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಉಕ್ಕಿ ಬಂತು. ಕರೆಕ್ಟಾಗಿ ಉಕ್ಕೋ ಟೈಮಲ್ಲಿ ಪಾಸ್ ಮಾಡಿಕ್ಕಿದ್ರು ನನ್ನ ಮಕ್ಕಳು ವಿಡಿಯೋನ. ಸೊ ಅದು ಉಕ್ಕಿ ನಿಂತ ಮೇಲೆ ಆನ್ ಮಾಡಿಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಬೇಯೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಹೆಸರುಬೇಳೆ ಸ್ವಲ್ಪ ಬೆಂದಿದ್ರೇ ಚೆನ್ನಾಗಿರೋದು. ಅದಕ್ಕೋಸ್ಕರ ಹೆಸರುಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡ್ತಾಯಿದ್ದೀನಿ ನಾನು. ನಿಮ್ಮ ಕಡೆ ಎಲ್ಲ ಯಾವ ರೀತಿ ಪೊಂಗಲ್ ಸೆಲೆಬ್ರೇಷನ್ ಮಾಡಿದ್ರಿ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಾನು ಬೇಳೆ ಬೆಂದಿದೆ, ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3/4 kgಗೆ ಮಾಡ್ಕೊಳ್ತಾ ಇರೋದು. ಈಗ ಅಕ್ಕಿ ಹಾಕ್ಕೊಂಡು ಅಕ್ಕಿನ ಬೇಯಕ್ಕೆ ಬಿಡೋಣ.
ಇನ್ನು ನಾನು ಏಲಕ್ಕಿ ಪುಡಿ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ ಸಕ್ಕರೆನೂ ಏಲಕ್ಕಿ ಪುಡಿನ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ರೆಡಿ ಮಾಡ್ಕೊತೀನಿ ನಾನು. ಅಲ್ಲಿ ಫಸ್ಟ್ ಇದನ್ನು ಮಿಕ್ಸ್ ಮಾಡಿಬಿಟ್ಬಿಟ್ಟು ಹೋಗಿ ನೋಡ್ಕೋಬೇಕು. ಈ ಒಲೆ ಉರ್ಸೋಕ್ಕೆ ಒಬ್ರಲ್ಲಿ ಕೂತ್ಕೊಂಡಿರಬೇಕು ಫ್ರೆಂಡ್ಸ್. ನಾನು ಅಲ್ಲಿ ಒಲೆ ಉರಿಸ್ಕೊಂಡು ಇರಬೇಕು, ಒಳಗಡೆನೂ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡೇ ಇದ್ದೆ ನಾನು. ಆಲ್ಮೋಸ್ಟ್ ಅಕ್ಕಿ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಆಗಾಗ ತಿರುಗಿಸ್ಕೊಡ್ತಾ ಇದ್ದೀನಿ ಬಂದು. ಅಕ್ಕಿ ಒಂದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಬೆಲ್ಲ ಹಾಕ್ಕೊಳ್ಬೇಕಾಗತ್ತೆ. ಅಕ್ಕಿ ಸ್ವಲ್ಪ ಚೆನ್ನಾಗಿ ಬೆಂದಿದೆ, ಅದಕ್ಕೋಸ್ಕರ ಒಲೆ ಉರಿನ ಕಡಿಮೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೇಲೆ ಚೆನ್ನಾಗಿ ಒಲೆ ಉರಿಯೋಕ್ಕೆ ಬಿಟ್ಟು ಬಂದರೆ ಸೀದೋಗುತ್ತೆ. ಅದಕ್ಕೋಸ್ಕರ ಒಲೆ ಉರಿನ ಕಡಿಮೆ ಮಾಡಿಬಿಟ್ಟೆ, ಇಷ್ಟೇ ಹೋದರೆ ಸಾಕು ಅಂಥೇಳಿ. ಸೊ ಈಗ ರೆಡಿ ಆಗ್ತಾ ಇದೆ. ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಇರುತ್ತೆ, ಇಲ್ಲ ಕಲ್ಲು ಆ ಥರ ಸಣ್ಣ ಸಣ್ಣ ಕಲ್ಲು ಗಿಲ್ಲು ಇತ್ತು ಅಂದರೆ ತಿನ್ನೋಕ್ಕಾಗೋಲ್ಲ. ಅದಕ್ಕೋಸ್ಕರ ಫಿಲ್ಟ್ರ್ ಮಾಡ್ಕೊಳ್ತೀನಿ ನಾನು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು, ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ. ಈಗ ಸಕ್ಕರೆ ಏಲಕ್ಕಿ ಪುಡಿ, ಸಕ್ಕರೆನೂ ಏಲಕ್ಕಿನೂ ಎರಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದು ಹಾಕಿದ್ದೀನಿ. ಅದು ಹಾಕಿದ್ಮೇಲೆ ಪೊಂಗಲ್ಗೆ ಆ ಟೇಸ್ಟ್ ಸ್ಮೆಲ್ಲು ಚೆನ್ನಾಗಿರೋದು. ಅದಕ್ಕೋಸ್ಕರ ನಾನು ಈ ರೀತಿ ರೆಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಫೈನಲ್ ಆಗಿ ತುಪ್ಪ ಹಾಕಿದ್ರೆ ನಮ್ಮ ಪೊಂಗಲ್ಲು ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಒಲೆ ಮೇಲೆ ಹಾಕಿ ಇಟ್ಬಿಡ್ತೀನಿ. ಅದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಒಲೆ ಎಲ್ಲ ಉರಿಸಲ್ಲ, ಅದು ಹಾಗೆ ಒಲೆ ಮೇಲೇ ಇರುತ್ತೆ. ಅಷ್ಟೊತ್ತಿಗೆ ಪೂಜೆಗೆ ಏನೇನು ಬೇಕೋ ಅದನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಒಳಗಡೆ ಹೊರಗಡೆ ಎರಡು ಕಡೆನೂ ಪೂಜೆ ಮಾಡಬೇಕು. ಒಳಗಡೆ ನನ್ನ ದೊಡ್ಡ ಮಗ ಎಲ್ಲ ಬಂದು ಸ್ವಲ್ಪ ಅರೇಂಜ್ ಮಾಡಿದ್ದಾನೆ ಒಳಗಡೆ. ನಾನು ಹೊರಗಡೆ ಪೂಜೆಗೆ ಏನೇನು ಬೇಕೋ ಅದು ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಇದು ಅರ್ಶಿನ ಪುಡಿ. ಅರ್ಶಿನ ಪುಡಿಯಲ್ಲಿ ನಾವು ಗಣೇಶನ ರೆಡಿ ಮಾಡಬೇಕು. ಇದರಲ್ಲಿ ಚಿಕ್ಕದಾಗಿ ಒಂದು ತಂಬಿಟ್ಟು ಥರ ಒಂದು ಆಕಾರದಲ್ಲಿ ಅರ್ಶಿನ ಪುಡಿಯಲ್ಲಿ ರೆಡಿ ಮಾಡಿ ಅದನ್ನೇ ಗಣೇಶ ಅಂಥೇಳಿ ಇಟ್ಟು ಪೂಜೆ ಮಾಡ್ತೀವಿ. ಸೊ ಅದಕ್ಕೆ ನಾನೀಗ ಗಣೇಶನ ಮಾಡ್ತಾಯಿದ್ದೀನಿ. ತಂಬಿಟ್ಟು ಶೇಪಲ್ಲಿ ಒಂದು ಗಣೇಶನ ರೆಡಿ ಮಾಡಿಕೊಳ್ಬೇಕು ಅರ್ಶಿನ ಪುಡಿಯಲ್ಲೇ.
ಲಾಸ್ಟಲ್ಲಿ ಇದನ್ನು ಪೂಜೆ ಎಲ್ಲ ಮುಗಿದ ಮೇಲೆ ನೈಟು ನೀರಲ್ಲಿ ಬಿಟ್ಬಿಡ್ತೀವಿ. ಅರಿಶಿನ ಪುಡಿ ಎಲ್ಲ ಕೆಳಗೆ ಚೆಲ್ತಾ ಇತ್ತು ಅಂಥೇಳಿ ಕೆಳಗಡೆ ಬಾಳೆ ಎಲೆನ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡಿಬಿಟ್ಟು ಒಂದು ಕುಂಕುಮ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ದೊಡ್ಡದು ತಟ್ಟೆ ತಗೊಂಡು ಅದರಲ್ಲಿ ಬಾಳೆ ಎಲೆನ ಇಲ್ಲಿ ಗಣೇಶನ ಇಕ್ಬಿಟ್ಟು ಮುಂದ್ಗಡೆ ಪೂಜೆಗೆ ಏನೇನು ಇಕ್ಬೇಕು ಅದನ್ನೆಲ್ಲ ಇಕ್ಕೊಳ್ತಾ ಇದ್ದೀನಿ. ಎಲ್ಲೆಡ್ಕೆ ಇಕ್ಕಿ ಬಾಳೆಹಣ್ಣು ಇಡಬೇಕು. ಈ ರೀತಿ ಇಟ್ಕೊಂಡು ಒಂದು ತೆಂಗಿನಕಾಯಿನ ಒಡ್ಕೊಂಡು ಬಂದು ಈ ರೀತಿ ಇಟ್ಟಿದ್ದೀನಿ. ಜಾಗ ಸಾಕಾಗ್ತಾ ಇಲ್ಲ ಅಂಥೇಳಿ ಬಾಳೆಹಣ್ಣ ಸ್ವಲ್ಪ ಒಳಗಡೆ ಪೂಜೆಗೆ ಇಕ್ಕೋದೆ ಮರ್ತೇ ಬಿಟ್ಟೆ ನಾನು. ಅದಕ್ಕೆ ಮತ್ತೆ ಅದರಲ್ಲೇ 2 ಡಿವೈಡ್ ಮಾಡಿ ಅರ್ಧ ಇಲ್ಲಿ ಅರ್ಧ ಒಳಗಡೆ ಅಂತ ಹೇಳಿ ಇಟ್ಟೆ. ನೋಡಿ, ಈ ರೀತಿ ಪೊಂಗಲ್ ಒಂದು ಎಲೆಯಲ್ಲಿ ಹಾಕಿ ಇಟ್ಟಿದ್ದೀನಿ. ಈಗ ಒಂದು ದೀಪ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಣ್ಣು ದೀಪ, ಆಮೇಲೆ ಕಬ್ಬು 2 ಪೀಸು ಈ ರೀತಿ ಮಾಡಿ ಇಟ್ಟು ಸೈಡಲ್ಲಿಟ್ಟು ಪೂಜೆಗೆ ರೆಡಿ ಆಗಿದೆ ಫ್ರೆಂಡ್ಸ್. ಈ ರೀತಿ ಎತ್ಕೊಂಡೋಗಿ ಹೊರಗಡೆ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದನ್ನು ಮರ್ತಿದ್ದೆ, ಅರ್ಶಿನ ಕೊಂಬನ್ನ ಇದರಲ್ಲಿಕ್ಕು ಪೂಜೆ ಮಾಡೋದು ಸಂಪ್ರದಾಯ ಈ ಕಡೆ. ಅದಕ್ಕೋಸ್ಕರ ಅದನ್ನು ತೊಗೊಂಡು ಬಂದು ಇಲ್ಲಿ ಇಟ್ಟಿದ್ದೀನಿ. ಈಗ ಫಸ್ಟು ಒಳಗಡೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ಫಸ್ಟ್ ಒಳಗಡೆ ಪೂಜೆ ಮಾಡಿ ಆಮೇಲೆ ಹೊರಗಡೆ ಹೋಗಿ ಪೂಜೆ ಮಾಡ್ತೀನಿ. ನಮ್ಮ ಕಡೆ ಅಂತೂ ಹೂವು ರೇಟ್ಗಳು ತುಂಬ ಇತ್ತು ಫ್ರೆಂಡ್ಸ್. ನಿಮ್ಮ ಕಡೆ ಹೂವು ರೇಟೆಲ್ಲ ಯಾವ ರೀತಿ ಇತ್ತು ಅಂತ ಹೇಳಿ ನನಗೆ. ಮಲ್ಲಿಗೆ ಹೂವು ಅಂತೂ 10,000 ಇತ್ತು ಫ್ರೆಂಡ್ಸ್. 1 kg 10,000 ಮಲ್ಲಿಗೆ ಹೂವು. ನಿಮ್ಮ ಕಡೆ ಯಾವ ರೀತಿ ಇತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಕರ್ಪೂರ ಅಂಟಿಸ್ಕೊಂಡು ಕರ್ಪೂರ ಸಾಂಬ್ರಾಣಿ 2 ಒಂದೇ ಸತಿ ಹಚ್ಚಿ ತೋರಿಸ್ತಾ ಇದ್ದೀನಿ ದೇವರಿಗೆ.
ಈಗ ಹೊರಗಡೆ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಇಟ್ಟು ಸೂರ್ಯ ದೇವನಿಗೆ ಪೂಜೆ ಮಾಡಬೇಕಾಗತ್ತೆ. ಫಸ್ಟ್ ದೀಪ ಹಚ್ಕೊಳ್ತಾ ಇದ್ದೀನಿ. ಈಗ ಊದುಬತ್ತಿ ತೋರಿಸ್ಬಿಟ್ಟು ಕಡ್ಡಿ ಕರ್ಪೂರ ಎಲ್ಲ ಪೂಜೆ ಮಾಡಿಬಿಟ್ಟು ಮುಗಿಸಿದ್ರೆ ಪೊಂಗಲ್ ಸೆಲೆಬ್ರೇಷನ್ ಮುಗಿಯುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ತಮಿಳುನಾಡಿನಲ್ಲಿ ನಾನು ಮಾಡಿದಂಥ ಪೊಂಗಲ್ ಸೆಲೆಬ್ರೇಷನ್ ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ತಕ್ಷಣ ನೀವು ವೀಡಿಯೋಸ್ನ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಪೊಂಗಲ್ ಈ ರೀತಿ ಇರುತ್ತೆ. ನಮ್ಮ ಪೊಂಗಲ್ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂಥೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.